KCAನಲ್ಲಿ IPL RCB ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿ 11 ಜನ ಮೃತರಾಗಿದ್ದಾರೆ, 47 ಜನ ಭಾಳ ಇಂಜುರೀಸ್ ಆಗಿ, ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಸರ್ಕಾರ ಅವತ್ತು ಕೂಡಲೇ ಅವರೆಲ್ಲರನ್ನೂ ಗಾಡಿಗಳನ್ನ ತಲುಪಿಸೋ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು. ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಸಹೋದ್ಯೋಗಿಗಳ ಜೊತೆ 25 ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು, ಅಂದರೆ 11 ಜನಕ್ಕೂ 25 ಲಕ್ಷದಿಂದ ವಿತರಣೆ ಮಾಡಲಿಕ್ಕೆ ಹೇಳಿತ್ತು. ಹಾಗಾಗಿ ನಾನು ಅವತ್ತು ಸಹ ಆ ಥರದ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ನಿಮ್ಮ ಹೆಸರೇನು ಹರೀಶ್ ಅಂತ, ಹರೀಶ್ ಅವರ ಅಣ್ಣ ಇಬ್ಬರು ಅಲ್ಲಿದ್ದರು. ನಮ್ಮ ತಾಂಡೂಮೂರ್ತಿ ಅಂತ ಇವ್ರ ಸಂಬಂಧಿಕರೇ, ಅವನು ASI ಅವನು ಅಲ್ಲಿದ್ದರು. ಅವಾಗ ನಾನು ಹೋಗಿ ನೋಡ್ಕೊಂಬಂದೆ. ಭಾಳ ತುಂಬ ದುಃಖದ ಸಂದರ್ಭ. ಆ ಹುಡುಗನ ಬಾಡಿ ನೋಡಿದ್ರೆ ಬಹುಶಃ ಅವನಿಗೆ 26 ವರ್ಷದ ಹುಡುಗ, ಮದುವೆ ಆಗುವಂಥ ಸಂದರ್ಭ ಇನ್ನೂ ನೋಡಿದ್ನಂತೆ. ಇಂಜಿನಿಯರಿಂಗ್ ಮಾಡ್ಕೊಂಡು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೈಸೂರಿನಲ್ಲಿ. ದುರಾದೃಷ್ಟ, ಇವೆಲ್ಲ ಘಟನೆ ನಡಿಬಾರ್ದು. ಹಾಗಾಗಿ ಸರ್ಕಾರ ಒಂದು ಒಳ್ಳೆ 25 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿತ್ತು. ಅದಕ್ಕೆ ನಾನು DC ಅವರು, ಕ್ಷೇತ್ರ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್, ಅಂಬರೀಶ್ ಎಲ್ಲರೂ ಸಮ್ಮುಖದಲ್ಲಿ ಅವ್ರ ಕುಟುಂಬಕ್ಕೆ, ಅವ್ರ ತಂದೆ ತಾಯಿ, ಅವ್ರ ತಂಗಿ, ಅವ್ರ ಭಾವ ಎಲ್ಲರೂ ಇದ್ದಾರೆ. ಸಂಘದಲ್ಲಿ 25 ಲಕ್ಷ ರೂಪಾಯಿ ತಲುಪಿಸಿದ್ದೀವಿ. RCBಯಿಂದ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. KCAನವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು 15 ಲಕ್ಷ ರೂಪಾಯಿ ಬರುತ್ತೆ. ಮುಂದೆ ಅವರ ಅಳಿಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ, ಮನೆಯಲ್ಲಿ ಅಲ್ಲ, ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ DC ಅವ್ರಿಗೆ ಹೇಳಿದ್ದೀನಿ. ಇಷ್ಟು ನಮ್ಮ ಕೈಲಾದ ಸಹಕಾರವನ್ನು ಥ್ಯಾಂಕ್ಸ್. ಕರ್ನಾಟಕ ಹೇಳು ನೀನು. ಹೇಳ್ಬೋದು ಒಂದು ತಿಂಗಳಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದೆ ಅಂತ ನಮ್ಮಣ್ಣ ನಮ್ಮ ಮನೆ ಹತ್ರ ಯಾಕೆ ಬಂದಿದ್ದ? ದೊಡ್ಡಪ್ಪನ ಮಗ. ನಿಮ್ಮ ದೊಡ್ಡಪ್ಪನ ಮಗ ಬಂದಿದ್ದು ಇಲ್ಲ, ಇವನೇ ಈಗ ದುಡ್ಡಾದಾನೆ. ಜಡ್ಕಿಲ್ ಏನೋ ಒಂದು ಕೆಲಸಕ್ಕೆ ಹೇಳೋದಕ್ಕೆ ಇಂಜಿನಿಯರಿಂಗ್ ಅವನಿಗೆ ಅಂತ ಕ್ರಿಕೆಟ್ ಹುಚ್ಚು ಇರುವಂತೆ ಸುಮ್ಮನೆ ಯಾರು ಕಲಿಸದೆ ಹೋಗ್ತದೆ. ಅವತ್ತೆಲ್ಲೋ ಆ ಫ್ಯಾಕ್ಟ್ರಿ ಅವ್ರು ರಜಾ ಕೊಟ್ರಂತೆ, ಇಲ್ಲಿಂದ ಯಾರೋ ಇದ್ರ ಜೊತೆಲಿ ಸರಿ ರೆಡಿ ಹೋಯ್ತು ಬಂದ್ಬಿಡೋಣ ಅಂತ ಹೊಂಟಿರೋದು ಇವರು. ಇವ್ರಿಗೆ ಅಂತ ಏನು ಚಟನೂ ಇಲ್ಲ. ಬೆಳಿಗ್ಗೆ ಹುಡುಗಿ ನೋಡೋದು ಮಗ ಬೆಂಗಳೂರು ಬಸ್ ಇದೆಯಾ? ನೀನು ಇದಕ್ಕೆ ಬಂದಿದ್ದಲ್ವ? ನಾನು ಹೋದ ರಾತ್ರಿ 11:30ಗೆ ಪಾಪ ಇವನು ಗಂಡನ ಕೊಡೋ ಅಂತಿದ್ದ.